ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಮಧ್ಯಾಹ್ನದ ಊಟಕ್ಕೆ ಏನು ರೆಡಿ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಕಾಣಿಸ್ತಾ ಇದೆಯಾ? ನುಗ್ಗೆಕಾಯಿ ಮತ್ತು ಬೇಳೆ ಸಾಂಬಾರು. ನಾನು ಫ್ರೆಂಡ್ಸ್ ಮೊದಲೇ ಬೇಳೆನ ಕೂಗಿಸ್ಕೊಂಡು ನುಗ್ಗೆಕಾಯಿನ ನಾನು ಯಾವಾಗಲೂ ಬೇರೆ ಬೇಯಿಸ್ಕೊತೀನಿ. ಅದರೊಳಗಡೆಗೆ ನಾನು ಹಾಕಲ್ಲ. ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಬೇಳೆ, ಈರುಳ್ಳಿ, ಟೊಮೊಟೊ ಎಲ್ಲನೂ ನಾನು ಬೇಯಿಸಿ ಆಮೇಲೆ ಕೂಗಿಸ್ಕೊಂಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದ್ರ ಜೊತೆಗೆ ಫ್ರೆಂಡ್ಸ್ ನಾನಿವತ್ತು ರೈಸ್ ಮಾಡ್ಕೊಂಡಿದ್ದೆ. ನಾನು ಮುದ್ದೆ ಏನು ಇವಾಗ ಮಾಡಲಿಲ್ಲ, ನನಗೆ ಟೈಮು ಸಾಕಾಗಲಿಲ್ಲ. ಮತ್ತು ಉಪ್ಪಿಟ್ಟು ತಿಂದಿದ್ದಿಲ್ಲ, ಅದೇ ಸಾಕಾಗಿತ್ತು. ನುಗ್ಗೆಕಾಯಿನ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ ಪಲ್ಯ ಥರ ಫ್ರೆಂಡ್ಸ್. ಜಾಸ್ತಿ ತಂದಿದ್ರು, ಅದಕ್ಕೋಸ್ಕರ ಇದು ರೈಸು. ಈಗ ಬಂದು ಫ್ರೆಂಡ್ಸ್ ನೋಡಿ, ಸಾಂಬಾರು ಫುಲ್ ರೆಡಿಯಾಗಿದೆ ಫ್ರೆಂಡ್ಸ್. ಸಾಂಬಾರು ತುಂಬಾ ಟೇಸ್ಟಿಯಾಗಿದೆ, ಸಿಂಪಲ್ ಆಗಿದೆ, ಯಾವುದು ರುಬ್ಬ ಆಗಿಲ್ಲ. ಎಲ್ಲ ಹಂಗೆ ನಾವು ಒಗ್ಗರಣೆಲೇ ನಾನು ಒಗ್ಗರಣೆ ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಿಂಡಿ, ಒಂಚೂರು ಬೆಲ್ಲ, ಮಾಮೂಲಿ ಒಗ್ಗರಣೆಗೆ ನಿಮಗೆ ಗೊತ್ತಲ್ಲ. ಓಕೆ ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು